ಎಲ್ರಿಗೂ ನಮಸ್ತೆ. ಇದು ಮೊನ್ನೆಯ ವ್ಲಾಗ್ ಆಗಿರುತ್ತೆ. ನನ್ನ ಮಗನಿಗೆ ಸ್ಕೂಲಲ್ಲಿ ರಿಪಬ್ಲಿಕ್ ಡೇ ಇದ್ದಿದ್ದರಿಂದ 11 ಬೇಗ ಬಿಟ್ಟಿದ್ರು. ಪ್ರೋಗ್ರಾಮ್ ಎಲ್ಲ ಮುಗಿಸ್ಬಿಟ್ಟು. ಸೊ ನಾವು ಬಂದಿದ್ದು ಎಲ್ಲಿಗಪ್ಪ ಅಂದರೆ ಓಷಿಯನ್ ವಾಟರ್ ಪಾರ್ಕ್ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಲ್ಲೇ ಇರೋದು. ಈ ಥರ ನಾವು ಫ್ರಂಟಲ್ಲಿ ಟಿಕೆಟ್ ತೊಗೋಬೇಕು. 400 ರುಪೀಸು ಮಕ್ಕಳಿಗೆ, 500 ರುಪೀಸು ದೊಡ್ಡವರಿಗೆ. 400 ರುಪೀಸ್ ಅಂದರೆ 4 ಫಿಟ್ಗಿಂತ ಜಾಸ್ತಿ ಇದ್ದ ಮಕ್ಕಳಿಗೆ ಮಾತ್ರ. ನನ್ನ ಮಗನಿಗೆ ಮಾತ್ರ, ನನ್ನ ಮಗಳಿಗೆ ಮತ್ತು ಅಳಿಯಂಗಿರಲಿಲ್ಲ. ತುಂಬ ಎಂಜಾಯ್ ಮಾಡಿದ್ವಿ, ಸಕ್ಕತ್ತಾಗಿತ್ತು ಮಾತ್ರ. ನಾವು ಕೊಟ್ಟಿರೋ 500 ಅಮೌಂಟ್ ನಮಗೇನು ಅಂತಲೂ ಅನಿಸಲ್ಲ, ಜಾಸ್ತಿ ಅಂತ ಅನಿಸೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ತುಂಬ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಗೇಮ್ಸ್ಗಳಿರೋದು ಕಡಿಮೆನೇ, ಬಟ್ ಇರೋದ್ರಲ್ಲೇ ಅಷ್ಟು ಎಂಜಾಯ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಮಕ್ಕಳಿಗೆ ಒನ್ ಡೇ ಔಟಿಂಗ್ ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ನೋಡ್ತಿರ್ಬೋದು, ನಾನು ಆಟಾಡ್ದೆ. ಫಸ್ಟಿಗಂತೂ ತುಂಬ ಭಯ ಆಯಿತು ಅಂತ ಹೇಳ್ಬೋದು. ನಂಗೆ ಸ್ವಲ್ಪ ಮೇಲ್ಗಡೆಯಿಂದ ಬರೋದು ಒಂದು ಸ್ವಲ್ಪ ಭಯ ಆಗುತ್ತೆ ಅಂತಲೇ ಹೇಳ್ಬೋದು, ಯಾವಾಗಲೂ ಅಷ್ಟೇ. ಅದಾದಮೇಲೆ ಆಫ್ಟರ್ನೂನ್ ಲಂಚ್ ಕೂಡ ಅವ್ರದ್ದೇ, ಅವ್ರ ಇದರಿಂದನೇ ಕೊಡ್ತಾರೆ. ತುಂಬ ಟೇಸ್ಟಿಯಾಗಿತ್ತು ಲಂಚು. ಪಲಾವ್, ಕೇಸರಿಬಾತ್ ಅದು ಇದೆಲ್ಲ ತುಂಬ ಚೆನ್ನಾಗಿತ್ತು. ಅನ್ನ ಸಾಂಬಾರು, ತಿಳಿ ಸಾಂಬಾರು, ಮಜ್ಜಿಗೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೋಟೆಲ್ ಕೂಡ ಫುಲ್ಲು ಕ್ಲೀನಾಗಿತ್ತು. ಅದಾದಮೇಲೆ ನಾವು ಹಾಗೆ ಸುಮ್ಮನೆ ಇತ್ಕೊಂಡ್ವಿ. ಬಕೆಟಲ್ಲಿ ಇದು ವಂಡರ್ಲಾದಲ್ಲಿ ಕೂಡ ಇದೆ. ನಾನು ಆವಾಗ ವಂಡರ್ಲಾ ಹೋಗಿರುವಾಗ ಅದನ್ನು ನೆನಪಿದೆ. ಅದಾದಮೇಲೆ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು, ಅಂದರೆ ನಾವು ಸ್ವಿಮ್ಮಿಂಗ್ ಪೂಲಲ್ಲಿರುವಾಗ್ಲೂ ಸಾಂಗ್ಸ್ ಎಲ್ಲ ಇರ್ತಾರೆ. ಆಮೇಲೆ ರೈನ್ ಡ್ಯಾನ್ಸ್ ಕೂಡ ಅಲ್ಲೇ ಇರುತ್ತೆ ಪಕ್ಕದಲ್ಲೇ. ಅದನ್ನೆಲ್ಲ ಡ್ಯಾನ್ಸ್ ಎಲ್ಲ ಮುಗಿಸ್ಕೊಂಡು ತುಂಬ ಎಂಜಾಯ್ ಮಾಡಿ ಮನೆಗೆ ಹೊರಟ್ವಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ.